ಭ್ರಷ್ಟ ಪಿಡಿಒಗೆ ಕೆಆರ್ಎಸ್ ಪಕ್ಷದವರಿಂದ ಸನ್ಮಾನ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣವರ ಗ್ರಾಮ ಪಂಚಾಯಿತಿಯ ಪಿಡಿಒ ಕುಮಾರಸ್ವಾಮಿ ಅವರು ಭ್ರಷ್ಟರಾಗಿದ್ದು ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಆರೋಪಿಸಿ ಕೆಆರ್ಎಸ್ ಪಕ್ಷದ ಮುಖಂಡರು ವಿಶೇಷ ರೀತಿಯ ಸನ್ಮಾನ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಹೌದು, ಬಾಣವಾರ ಗ್ರಾಮದ ಗುಂಡುತೋಪು ಸರ್ವೆ ಕೊಪ್ಪಲು ಬಳಿ ಇರುವ ರೆವಿನ್ಯೂ ಜಾಗ ಅಧಿಕ ಬೆಲೆ ಬಾಳ್ತಾ ಇದ್ದು ಸರ್ಕಾರಿ ಆದೇಶವನ್ನ ಪರಿಗಣಿಸಿ ಹರಾಜು ಮಾಡದೆ ಖಾಸಗಿ ವ್ಯಕ್ತಿಗೆ ಏಕಾಏಕಿ ಈ ಸ್ವತ್ತನ್ನ ಮಾಡಿಕೊಟ್ಟಿದ್ದಾರೆಂದು ದಾಖಲೆ ಸಮೇತ ಕೆಆರ್ಎಸ್ ಪಕ್ಷದ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಬಾಣವಾರ ಗ್ರಾಮ ಪಂಚಾಯಿತಿಯ ಪಿಡಿಒ ಕುಮಾರಸ್ವಾಮಿ ಅವರ ಭ್ರಷ್ಟಾಚಾರಕ್ಕೆ ಬೇಸತ್ತ ಕೆಆರ್ಎಸ್ ಪಕ್ಷದ ಮುಖಂಡರು ಹಾಗೂ ರೈತ ಸಂಘದ ಮುಖಂಡರು ಇಂದು ಪಿಡಿಒಗೆ ಸನ್ಮಾನ ಮಾಡಲು ಮುಂದಾದರು. ಆದರೆ ಕೆಆರ್ಎಸ್ ಪಕ್ಷದ ಮುಖಂಡರು ಬರೋದನ್ನ ಅರಿತು ಕಚೇರಿಗೆ ಬಾರದೆ ಎಸ್ಕೇಪ್ ಆಗಿದ್ದು ಅಧಿಕಾರಿ ಇಲ್ಲದಿರೋದ್ರಿಂದ ಅಧಿಕಾರಿಯ ಕಚೇರಿಗೆ ಪೇಟ ಹಾರ ಹಾಕಿ ಸನ್ಮಾನ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇವತ್ತು ನಾವು ಸನ್ಮಾನ ಇಟ್ಕೊಂಡಿದ್ವಿ, ಆದ್ರೆ ಇವತ್ತು ಆ ಭ್ರಷ್ಟ ಅಪ್ಸ್ಕ್ಯಾಂಡ್ ಆಗಿರೋದ್ರಿಂದ ಬಂದಿಲ್ಲ. ಅದಕ್ಕೋಸ್ಕರ ಅವ್ರ ಕುರ್ಚಿಗೆ ನಾವು ಇವತ್ತು ಶಾಲು, ಹಾರ ಮತ್ತು ಪೇಟ ತೊಡಿಸೋ ಮುಖಾಂತರ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಯಾಕೆ ಇಂಥ ಪಿಡಿಒ ತುಂಬಾ ಅವಶ್ಯಕತೆ ಇದೆ. ಇಷ್ಟೊಂದು ದರೋಡೆ ಮಾಡಿರೋಂಥವ್ರು, ಸಾರ್ವಜನಿಕ ತೊಂದರೆ ಕೊಟ್ಟಿರೋಂಥ ವ್ಯಕ್ತಿ ಸಿಗದೆ ಇರದ ಕಾರಣದಿಂದ ನಾವು ಅವ್ರ ಕುರ್ಚಿಗೆ ಅವರಿಗೆ ಇವತ್ತು ಹೃತ್ಪೂರ್ವಕವಾದ ಸನ್ಮಾನ ಮಾಡ್ತಾ ಇದೀವಿ. ಹಾಕಿ ಮಲ್ಗಣ ಪೇಟ ಶಾಲು ಇದು ಮಾಡಿ ನೋಡಿ. ನಮ್ಮ ರೈತ ಮಿತ್ರರು, ನಮ್ಮ ಎಲ್ಲ ಬಾಣವರ ಪಿಡಿಒ ಕುಮಾರಸ್ವಾಮಿ ಅಂತ ಅತಿ ನೀಚ ಪಿಡಿಒ ಹಾಕಿ ನೋಡಿ ನೋಡಿ ಇಲ್ಲಿ ನೋಡಿ. ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇದೀವಿ. ಆಮೇಲೆ ನಂತರ ಈಗ ಅವ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ಅವರ ಗುಣಗಾನ ಮಾಡಬೇಕು. ಆಚೆ ಕಡೆ ಹೋದಾಗ ಅವರ ಒಂದು ಕೆಲಸದ ಒತ್ತಡದಲ್ಲಿ ಅವ್ನು ಬಂದಿಲ್ಲ ಬಿಡಿ, ಬರಕ್ಕೆ ಪ್ರಾಮಾಣಿಕ ಇದ್ರು ಬರನು, ಬಂದ್ಬಿಟ್ಟು ಸರ್ ಹೇಳಿ ಅಂತ ಅನ್ನೋನು. ಅವನಿಗೆ ಯೋಗ್ಯತೆನೇ ಇಲ್ಲ. ಇಡೀ ಒಂದು ವಾರದಿಂದ ಎಲ್ಲ ತಾಲೂಕಿನಲ್ಲಿ ಇವ್ರ ಬಗ್ಗೆ ಗುಣಗಾನ ನಡೀತಾ ಇದೆ. ಈ ವೇಳೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ, ಬಾಣವಾರ ಗ್ರಾಮ ಪಂಚಾಯಿತಿ ಆಡಳಿತ ಚುನಾಯಿತ ಸದಸ್ಯರ ಮತ್ತು ಅಧ್ಯಕ್ಷರ ಅವಧಿ ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಬಾಣವಾರ ಗ್ರಾಮದ ಸರ್ಕಾರಿ ನಿವೇಶನಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಅನಧಿಕೃತವಾಗಿ ಈ ಸ್ವತ್ತನ್ನ ಮಾಡಿಕೊಟ್ಟಿದ್ದಾರೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಪಿಡಿಒ ಕುಮಾರಸ್ವಾಮಿಯನ್ನ ಸೇವೆಯಿಂದ ವಜಾಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್, ನನ್ನ ಹೆಸರು ಉಮೇಶ್ ಬೆಳಗುಂಬ, ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು. ಇಂದು ನಮ್ಮೊಂದಿಗೆ ನಮ್ಮ ಒಂದು ಕೆಆರ್ಎಸ್ ಜಿಲ್ಲಾ ತಂಡ, ತಾಲೂಕು ತಂಡ ಮತ್ತು ರೈತ ಘಟಕದ ಮುಖ್ಯ ಪದಾಧಿಕಾರಿಗಳು ನಮ್ಮೊಂದಿಗೆ ಇವತ್ತು ಬಾಣವರ ಪಂಚಾಯಿತಿನಲ್ಲಿ ನಾವು ಬಂದಿದ್ದೇವೆ. ಒಂದು ಉದ್ದೇಶ ಏನು ಅಂದರೆ ಸರ್, ಇಲ್ಲಿ ಇದ್ದಂಥ ಒಬ್ಬ ಪಿಡಿಒ, ನಾನು ಮೊದಲು ತಾಲೂಕು ಅಧ್ಯಕ್ಷ ಆಗಿದ್ದೆ. ತಾಲೂಕು ಅಧ್ಯಕ್ಷ ಆದಾಗ ಅಬ್ಬನಗಡದಲ್ಲಿ ಪಿಡಿಒ ಆಗಿದ್ರು ಇವರು. ಅವತ್ತೂ ಕೂಡ ನಾನು ಇವ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಹೇಳಿದ್ದೀನಿ. ಅವತ್ತು ಹೇಳಿದ್ರು, ಇಲ್ಲ ಉಮೇಶ್ ಅಣ್ಣರೇ, ನಾವು ಇನ್ನು ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದ್ರು. ಇದಾದ ನಂತರದಲ್ಲಿ ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ ಮೊದಲು ರವೀಶ್ ಅವರು ಇಲ್ಲಿ ಪಿಡಿಒ ಆಗಿದ್ರು. ಅದಾದ ನಂತರ ಈ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ಪಿಡಿಒ ಆಗಿ ಬಂದರು. ಇವರು ಕುಮಾರಸ್ವಾಮಿ ಈಸ್ ಎ ಅಚೀವರ್, ಅಂದರೆ ಇವರು ಎಂಥದ್ದು ಅಂದರೆ ಸಾಧಕ, ಸಂಶೋಧಕ ಅಂತ ಯಾಕೆ ಪದ ಉಪಯೋಗಿಸ್ತಿದ್ದೀನಿ ಅಂದರೆ, ಇವನು ಅಲ್ಲಿ ಸಕಲೇಶ್ಪುರದಲ್ಲಿ ಈ ಆಧಾರ್ ಕಾರ್ಡ್ ನಂಬರ್ಗಳನ್ನೆಲ್ಲ ತಗೊಂಡು ಮತ್ತೆ ಇದು ಮಾಡಿ ಇದನ್ನ ಶಾಸಕರು ಹೇಳಿದ್ದಾರೆ ಏನಂತ ತಪ್ಪಾಗಿದೆ ಅಂತ. ಇಲ್ಲಿ ನೋಡಿ ಸರ್, ಹೇಳ್ತೀನಿ, ಇವತ್ತು ಪೂರ ದಾಖಲಾತಿಗೆ ಸಮೇತ ಮಾತಾಡ್ತಾ ಇದ್ದೀನಿ. ಗುಂಡು ತೋಪು ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಒಂದು ಇಲ್ಲಿ ನೋಡಿ ಮಾಧ್ಯಮ ಮಿತ್ರರೇ. ಅದಾದ ನಂತರ ಸರ್ವೆ ಕೊಪ್ಪಲು ರೆವಿನ್ಯೂ ಜಾಗದ ಈ ಸ್ವತ್ತಿನ ವಿಚಾರ. ನಂತರ ಬಸ್ ಸ್ಟ್ಯಾಂಡ್ ಮುಂಭಾಗ ಬೆಲೆ ಬಾಳೋ ಜಮೀನು, ಅಂದರೆ ಒಬ್ರಿಗೆ ಟೆಂಡರ್, ಎಕ್ಸಾಂಪಲ್ ಮಲ್ಲಿಕಣ್ಣಿಗೆ 5 ಲಕ್ಷ ಟೆಂಡರ್ ಹಾಕಿದ್ರು. ನಾನು 10 ಲಕ್ಷ ಕೊಡ್ತೀನಿ ಅಂದರೆ ನಮ್ಮ ಮಧುವರು 20, ರಮೇಶ್ ಅಣ್ಣ 50 ಲಕ್ಷ ಅಂದರು. ಬಹಿರಂಗ ಹರಾಜು ಮಾಡಿಲ್ಲ ಪಂಚಾಯತಿನಲ್ಲಿ. ಇದನ್ನ ತಾವು ದಯಮಾಡಿ ಗಮನಿಸಬೇಕು ಮಾಧ್ಯಮ ಮಿತ್ರರೇ. ಯಾಕೆಂದ್ರೆ ಬಹಿರಂಗ ಹರಾಜು ಮಾಡಿದಲೆ ಯಾವುದೋ ಒಬ್ಬ ವ್ಯಕ್ತಿಗೆ ಹೆಂಗ ಕೊಟ್ಟೆ ನೀನು ಅಂದರೆ ನೀನು ಪ್ರಾಮಾಣಿಕತೆ ಪ್ರಶ್ನೆ ಮಾಡ್ತೀನಿ. ಇಲ್ಲಿ ಅಯೋಗ್ಯ ಅಂತಂದು ದುಷ್ಟ, ಭ್ರಷ್ಟ, ನೀಚ, ನಾಲಾಯಕ ಅಧಿಕಾರಿ ಇವನು ಅಮಾನತ ಇದ್ದಾನೆ ಅಂತಲ್ಲ, ಕಂಪ್ಲೀಟ್ ಆಗಿ ಇವನು ಮಾಡಿರೋ ಅಕ್ರಮ ಆಸ್ತಿಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಇದನ್ನ ಹೇಳ್ತಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಶಾಸಕರೇ, ಇದ್ರ ಬಗ್ಗೆ ಗಮನ ಹರಿಸಿ. ತಾವು ಹೇಳಿದ್ರಿ ಮೊನ್ನೆ ಸಂತೋಷ್ ಅವರು ಆಪಾದನೆ ಮಾಡಿದ್ರಿ, ನೀವೇನಂದ್ರಿ ಅದು ಆಗಿರೋ ಸತ್ಯ ಅಂತ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಅದು ಆರೋಪ ಪ್ರತ್ಯಾರೋಪ ನಿಮ್ಮ JDS ಕಾಂಗ್ರೆಸ್ ಇಂದ ವೈಯಕ್ತಿಕ. ಇದನ್ನ ನಮ್ಮ KRS ಪಕ್ಷ ಅವತ್ತಿಂದ ನಿರಂತರವಾಗಿ 4 ದಿನದಿಂದ ಅಬ್ಸರ್ವ್ ಮಾಡ್ತಾ ಇತ್ತು. ಮೊನ್ನೆ ಶುಕ್ರವಾರದ ದಿನ ನಾವು ಇವಾಗ ಸನ್ಮಾನ ಮಾಡಿದ್ದೀವಿ. ಅಂದರೆ ಒಂದು ಪಾಯಿಂಟ್ ಹೇಳಿದ್ರು ಶಾಸಕರು, ಓದು PDOದು ಒಂದೇ ಲಾಗಿನ್ ಅಂತ ಹೇಳಿದರು. ಆದ್ರೂ ಈ ಭ್ರಷ್ಟ ವ್ಯಕ್ತಿ 94 ಮನೆಗಳನ್ನ
ಪ್ರತಿ ಮನೆ 30,000 ರೂಪಾಯಿ ನಂಗೆ 28,20,000 ರೂಪಾಯಿ ದುಡ್ಡು ಆಯ್ತು ಅಂದ್ರೆ ಇದನ್ನ ತುಂಬಾ ದೋಚಿದ್ದಾರೆ. ಜೊತೆಗೆ ಆಮೇಲೆ ಇನ್ನೊಂದು ಸಾಕ್ಷಿ ಇದೆ ನೋಡಿ, ಇಲ್ಲಿ ಏನಾಗಿದೆ 30,000 ರೂಪಾಯಿ ಅಕೌಂಟ್ ಬಂತಲ್ಲ ಸರ್, ಮಾಧ್ಯಮ ಮಿತ್ರರೇ ಅರ್ಥ ಮಾಡ್ಕೊಳ್ಳಿ. 30,000ದಲ್ಲಿ ಈಗ ಎಕ್ಸಾಂಪಲ್ ಫಲಾನುಭವಿ ರಮೇಶ್ ಅಣ್ಣರೇ ನಾವು ಯಾವುದೋ ಒಂದು ಕೆಲಸ ಮಾಡಿದೀವಿ ಅಂತ ಹೇಳಿ ಕೆಲವು ಇಲ್ಲಿ ಭ್ರಷ್ಟರು ಅವರ ಅಕೌಂಟ್ಗೆ 5,000 ರೂಪಾಯಿ ಬಿಟ್ಟು 25,000 ರೂಪಾಯಿ ತಗೊಂಡಿದ್ದಾರೆ. ಅಂದ್ರೆ ಇದನ್ನ ನಾವು ಯೋಚನೆ ಮಾಡಬೇಕು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ನನ್ನ ಮನೆದು ನಾನು ಮನೆ ಪಟ್ಟಿನಲ್ಲಿ ನಮಗೆ ಬಂದಿರೋ ದುಡ್ಡು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಫಲಾನುಭವಿಗಳಿಗೆ ಗೊತ್ತೇ ಇಲ್ಲ, ಅರ್ಹ ಫಲಾನುಭವಿಗಳಿಗೆ ಗೊತ್ತಿಲ್ಲ. ಅಂದ್ರೆ ನೋಡಿ ಸರ್, ಇದನ್ನ ಅರ್ಥ ಮಾಡ್ಕೋಬೇಕು, ಎಷ್ಟು ಒಂದು ಫ್ರಾಡ್ ಮಾಡಿದ್ದಾರೆ ಇವರು ಅನ್ನೋದಕ್ಕೆ. ಇನ್ನು ಅಕ್ರಮದಲ್ಲಿ ಪಿಡಿಒ ಕುಮಾರಸ್ವಾಮಿಯೊಂದಿಗೆ ಅರಸೀಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯೂ ಸಹ ಶಾಮೀಲಾಗಿದ್ದು, ಅವರನ್ನ ಸಹ ಕೂಡಲೇ ಅಮಾನತುಗೊಳಿಸಬೇಕೆಂದು ಕೆಆರ್ಎಸ್ ಪಕ್ಷದ ಮುಖಂಡರು ಹಾಗೂ ರೈತ ಸಂಘ ಆಗ್ರಹಿಸಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.